ನಮಸ್ಕಾರ ಸ್ನೇಹಿತರೆ. ಆ ಸ್ಟಿಕರ್ ಅನ್ನ ತಮ್ನಲ್ಲಿ ನೀವು ನೋಡೇ ಇರ್ತೀರಿ. ಅದೇ ರೀತಿಯಾಗಿ ನಿಮ್ಮ ಮನೆಯ ಬಾಗಿಲ ಮೇಲೆ ಅಥವಾ ಗೋಡೆಗಳ ಮೇಲೆ ಈ ಒಂದು ಸ್ಟಿಕರ್ ಅನ್ನ ನೋಡಿರ್ತೀರಿ. ಸೊ ಈ ಸ್ಟಿಕರ್ ನ ಮಹಿಮೆ ಏನು? ಈ ಸ್ಟಿಕರ್ ಅನ್ನ ಯಾಕೆ ಅಂಟಿಸಲಾಗ್ತಾ ಇದೆ? ಸೊ ಇದರಿಂದ ಆಗುವಂತಹ ಪ್ರಯೋಜನಗಳು ಏನೇನು? ಅದೇ ರೀತಿಯಾಗಿ ಇದರಿಂದ ಸರ್ಕಾರಕ್ಕೆ ಏನು ಲಾಭ? ಈ ರೀತಿ ಸ್ಟಿಕರ್ ನ ಅಂಟಿಸೋದ್ರಿಂದ ಸರ್ಕಾರಕ್ಕೆ ಏನು ಸಿಗತ್ತೆ, ನಿಮಗ್ ಏನು ಸಿಗತ್ತೆ, ಅದೇ ರೀತಿಯಾಗಿ ಏನೇನ್ ಸೌಲಭ್ಯಗಳು ಇದರಿಂದ ಒದಗಿಸಿ ಕೊಡ್ತಾರೆ. ಅದೇ ರೀತಿಯಾಗಿ ನಾನು ತಮಿಳಿನಲ್ಲಿ ಕೂಡ ಕೊಟ್ಟಿದ್ದೀನಿ. ಸೊ ಈ ರೂಲ್ಸ್ ಗಳನ್ನ ಪಾಲಿಸಿದ್ದೆ ಆದ್ರೆ ಈ ಎಲ್ಲ ಸೌಲಭ್ಯಗಳು ನಿಮಗೆ ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ 2 ಹೊಸ ರೂಲ್ಸ್ ಗಳು ಕೂಡ ಜಾರಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ 2 ಸ್ಟಿಕರ್ ಗಳನ್ನ ಅಂಟಿಸಿದ್ರೆ ಈ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು. ಆ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಅದೇನೇನು ಎಲ್ಲ ವಿಷಯವನ್ನ ಈ ಸ್ಟಿಕರ್ ನ ಪೂರ್ತಿಯಾಗಿ ಮಹಿಮೆಯನ್ನ ಪೂರ್ತಿಯಾಗಿ ನಾನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇದರ ಜೊತೆಗೆ ಗೃಹಲಕ್ಷ್ಮಿ 4,000 ಸದ್ಯಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾದ್ರೆ ಅದ್ರ ಬಗ್ಗೆನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಜೊತೆಗೆ ಈ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಅಕ್ಕಿ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಈಗಾಗಲೇ ನಿಮಗೆ ಗೊತ್ತಿರಬಹುದು, ಸಾಕಷ್ಟು ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ. ಹಾಗಾಗಿ ಈ ರೇಷನ್ ಕಾರ್ಡ್ ಉಳಿದ್ರೆ ನಿಮಗೆ ಅಕ್ಕಿ ಸಿಗತ್ತೆ, ರೇಷನ್ ಕಾರ್ಡ್ ಉಳಿಲಿಲ್ಲ ಅಂದ್ರೆ ಅಕ್ಕಿ ಸಿಗೋದಿಲ್ಲ. ಎಂತಹ ರೇಷನ್ ಕಾರ್ಡ್ ಗಳಿಗೆ ಸಿಗ್ತಾ ಇದೆ. ಮತ್ತೆ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಈ ಒಂದು ಸ್ಟಿಕರ್ ಅನ್ನ ಅಂಟಿಸ್ತಾ ಇದ್ದಾರೆ. ರೇಷನ್ ಕಾರ್ಡ್ ಇದ್ರೆ ಸ್ಟಿಕರ್ ಇರುತ್ತೆ, ಸ್ಟಿಕರ್ ಇದ್ರೆ ಸಾಕಷ್ಟು ಸೌಲಭ್ಯಗಳು ಸಿಗ್ತದೆ. ಸೊ ಇದು ನಿಮ್ಮ ಗಮನದಲ್ಲಿರಲಿ. ರೇಷನ್ ಕಾರ್ಡ್ ಉಳಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಿ ನಿಮಗೆ ಸಿಗ್ತಾ ಇದೆ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒದಗಿಸಿ ಕೊಡ್ತಾ ಇದ್ದೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಬೇರೆ ವಿಡಿಯೋನ ನೋಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು, ಆದ್ರೆ ಈ ಒಂದು ವಿಡಿಯೋನ ಆದಷ್ಟು ಕ್ಲಿಯರ್ ಆಗಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಇದೇ ರೀತಿ ಹೊಸ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ಸ್ನೇಹಿತರ, ಈ ಸ್ಟಿಕರ್ ನ ಬಗ್ಗೆ ನಾವು ಮೊದಲನೇದಾಗಿ ತಿಳಿದುಕೊಳ್ಳೋಣ. ಏನಿದು ವಿಷಯ, ಒಂದು ಆರ್ಟಿಕಲ್ ಕೂಡ ಇದೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯದ ಹಿಂದುಳಿದ ಆಯೋಗಗಳಿಂದ ರಾಜ್ಯದ ಎಲ್ಲ ಸಾರ್ವಜನಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಮತ್ತು ಈ ರಾಜ್ಯದಲ್ಲಿ ಜೆಸ್ಕಾಂ ಇಲಾಖೆಯಿಂದ ಪ್ರತಿ ಮನೆಗೂ ಕೂಡ UHID ನಂಬರ್ ಜನರೇಟ್ ಮಾಡಿ ಸ್ಟಿಕರ್ ಅನ್ನ ಅಂಟಿಸುವಂತಹ ಕಾರ್ಯ ನಡೀತಾ ಇದೆ. ಹೌದು, UHID ಈ ನಂಬರ್ ಅನ್ನ ಜನರೇಟ್ ಮಾಡಿ ಪ್ರತಿ ಮನೆಗೂ ಕೂಡ ಈ ಸ್ಟಿಕರ್ ಅನ್ನ ಅಂಟಿಸಿ ಕೊಡಲಾಗ್ತಾ ಇದೆ. ಹಾಗಾದ್ರೆ ಇದನ್ನ ಯಾಕೆ ಅಂಟಿಸ್ತಾ ಇದಾರೆ ಓಕೆ, ಸಮೀಕ್ಷೆ ಕೂಡ ನಡೆಯುತ್ತೆ ಅಂತ ಇದಾರೆ ಓಕೆ, ಆದ್ರೆ ಯಾಕೆ ಅಂತ ನಿಮ್ಗೆ ಗೊತ್ತಾಗಬೇಕಾಗಿದೆ. ಈಗಾಗಲೇ ನಿಮ್ಮ ಮನೆಯ ಬಾಗಿಲಿಗೂ ಕೂಡ ಅಂಟಿಸಬಹುದು ಅಥವಾ ಅಂಟಿಸದೇ ಇರಬಹುದು, ಇನ್ನು ಮೇಲೆ ಅಂಟಿಸಬಹುದು, ಹೀಗೆ ಕೂಡ ಇದೆ. ಇನ್ನು ಸ್ಟಿಕರ್ ಅಂಟಿಸಿದ ನಂತರ ಗಣತಿಯ ಕಾರ್ಯ ಮತ್ತು ಸರ್ವೆಯ ಕಾರ್ಯ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗಿ ಅಕ್ಟೋಬರ್ 7ರವರೆಗೂ ಕೂಡ ನಡಿಬಹುದು ಅಂತಕ್ಕಂತಹ ನಿರೀಕ್ಷೆ ಇದೆ ಅಂತೆ. ಸೊ ಹಾಗಾದ್ರೆ ಈ ಸಮೀಕ್ಷೆ ನಡೆಯುವಂತದ್ದು ಅಂದ್ರೆ ಯಾವ ಕಾರಣಕ್ಕಾಗಿ ಸ್ಟಿಕರ್ ಅಂಟಿಸಿದ್ರೆ ಗಣತಿಯ ಕಾರ್ಯ ಮತ್ತು ಸರ್ವೆಯ ಕಾರ್ಯ ನಡೀತದೆ. ಇದೇ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗಲಿದೆ. ಅದೇ ರೀತಿಯಾಗಿ ಅಕ್ಟೋಬರ್ 7ರವರೆಗೂ ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಆ ಒಂದು ದಿನಗಳು ಸಾಲಿಲ್ಲ ಅಂದ್ರೆ ಇನ್ನು ಹೆಚ್ಚಿನ ದಿನಗಳ ಕಾಲ ಸಮೀಕ್ಷೆ ನಡೆಯುತ್ತೆ, ಸರ್ವೆಯ ಕಾರ್ಯ ನಡೆಯುತ್ತೆ ಅಂತ ತಿಳಿಸಲಾಗಿದೆ. ಇನ್ನು ಇದರ ಜೊತೆಗೆ ಪಡಿತರ ಚೀಟಿ, ಮುಖ್ಯವಾಗಿ ನಾನು ಈಗ ಇಂಪಾರ್ಟೆಂಟ್ ಇದೆ ತಿಳ್ಕೊಳ್ಳಿ. ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಸಂಖ್ಯೆ, ಅದೇ ರೀತಿಯಾಗಿ ವೋಟರ್ ID. ಸೊ ಈ ಡಾಕ್ಯುಮೆಂಟ್ಸ್ ಗಳನ್ನ ನೀವೇನ್ ಮಾಡ್ಬೇಕು, ರೆಡಿಯಾಗಿ ಇಟ್ಕೊಳ್ಬೇಕು. ಸಮೀಕ್ಷೆ ಬರ್ತಾರಂದ್ರೆ ಸೆಪ್ಟೆಂಬರ್ 22ನೇ ತಾರೀಕು ರೆಡಿಯಾಗಿ ಇಟ್ಕೊಂಡ್ಬಿಡ್ಬೇಕು. ಅವಾಗ ಇಟ್ಕೊಂಡು ನಿಮ್ಗೆ ಸಮೀಕ್ಷೆ ಮಾಡ್ಲಿಕ್ಕೆ ಬರ್ತಾರೆ, ಸರ್ವೆ ಮಾಡ್ತಾರೆ, ಗಣತಿ ಕಾರ್ಯ ಮಾಡ್ತಾರೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರಿ, ಯಾರ್ಯಾರು ಶಿಕ್ಷಣ ಎಷ್ಟಾಗಿದೆ, ಯಾರ್ಯಾರು ಗೌರ್ಮೆಂಟ್ ನೌಕರಸ್ಥರಿದ್ದಾರೆ, ಯಾರ್ಯಾರು ಖಾಸಗಿ ನೌಕರಸ್ಥರಿದ್ದಾರೆ, ಪಡಿತರ ಚೀಟಿ BPL ಇದೆಯಾ, APL ಇದೆಯಾ, ಇದೆಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ. ಆಮೇಲೆ ಸಮೀಕ್ಷೆ ಮಾಡುವಂತದ್ದು. ಸರ್ಕಾರ ಈ ಸಮೀಕ್ಷೆ ಯಾಕೆ ಮತ್ತು ಅಂದ್ರೆ ಈ ಸಮೀಕ್ಷೆವನ್ನ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಅದನ್ನ ನಾವು ತಿಳ್ಕೊಳ್ಳೋದಾದ್ರೆ, ಜನರ ಜಾತಿ, ಧರ್ಮ ಮತ್ತು ಶಿಕ್ಷಣ, ಉದ್ಯಮ, ಬಡತನ ಮತ್ತು ಮುಂತಾದ ಮಾಹಿತಿಗಳನ್ನ ಸಂಗ್ರಹಿಸಲು, ಸಾಮಾಜಿಕ ಜನರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅಭಿವೃದ್ಧಿಯ ಕಾರ್ಯವನ್ನ ಮಾಡ್ಲಿಕ್ಕೆ, ಅದೇ ರೀತಿಯಾಗಿ ಬಡತನ ರೇಖೆಗಿಂತ ಮೇಲೆತ್ತಲಿಕ್ಕೆ ಈ ಒಂದು ಕೆಲಸ ಕಾರ್ಯವನ್ನ ಮಾಡ್ತಾ ಇದಾರಂತೆ. ಹೌದು, ಬಡತನ ನಿರ್ಮೂಲನೆಗಾಗಿ ಜನರ ಜಾತಿ, ಧರ್ಮ, ಶಿಕ್ಷಣ, ಉದ್ಯೋಗ, ಬಡತನ ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ಈ ಒಂದು ಸಮೀಕ್ಷೆ ನಡೀತಾ ಇದೆ ಅಂತೆ. ಹಾಗಾದ್ರೆ ಇದರಿಂದ ಸೌಲಭ್ಯಗಳು ಏನು, ಇದರಿಂದ ನಮಗೇನು ಉಪಯೋಗ, ನಮ್ಮಿಂದ ಏನೇನ್ ಡೀಟೇಲ್ಸ್ ಇದೆ ಇದು ಸರ್ಕಾರಕ್ಕೆ ಹೋಗತ್ತೆ, ಇದು ಒಂದು ಕಡೆ. ಆದ್ರೆ ನಮಗೇನು ಉಪಯೋಗ ಪರ್ಸನಲಿ ಅಂತ ನೀವು ಕೇಳೋದಾದ್ರೆ,
ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಆಗತ್ತೆ. ಹೌದು, ನಿಮ್ಮ ಏರಿಯಾದಲ್ಲಿ ಏನಾದ್ರೂ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ಅಂದ್ರೆ, ಈಗಾಗಲೇ ಜಲ್ ಜೀವನ ಯೋಜನೆ ಕೇಂದ್ರ ಸರ್ಕಾರ ಬಂದಿರತಕ್ಕಂತಹ ಯೋಜನೆ, ಪ್ರತಿಯೊಂದು ಹಳ್ಳಿಯಲ್ಲಿನೂ ಕೂಡ, ಪ್ರತಿಯೊಂದು ಗ್ರಾಮದ ಮೂಲೆ ಮೂಲೆಯಲ್ಲಿ ಕೂಡ ನಳಗಳು, ಮನೆಗೊಂದು ನಳಗಳು ಪ್ರತಿ ದಿನವೂ ಕೂಡ 24x7 ಅಷ್ಟು ನೀರು ನಿಮಗೆ ಸಿಗುವಂತಹ ಕೆಲಸವನ್ನ ಈಗ ನಡೀತಾ ಇದೆ. ಇನ್ನೂ ಕೂಡ ನಡೆಯುತ್ತೆ. ಯಾಕಂದ್ರೆ ಇಡೀ ದೇಶದಾದಂತಹ ಪ್ರತಿಯೊಂದು ಮನೆಯ ಮುಂದೆ ಆ ನಳ ಬೇಕಲ್ವಾ, ಹಾಗಾಗಿ ಅದು ಎಲ್ಲ ಕಡೆನೂ ಕೂಡ ಆಗ್ಬೇಕಂದ್ರೆ ಟೈಮ್ ತಗೊಳುತ್ತೆ. ಹಾಗಾಗಿ ಈಗ ಟೈಮ್ ತಗೊಂಡಿದೆ. 2022ರಲ್ಲಿ ಜಾರಿಯಾಗಿತ್ತು, ಇನ್ನು ಕೂಡ ನಡೀತಾ ಇದೆ. ಇಡೀ ದೇಶದಂತಹ ಎಲ್ಲ ಕೂಡ ಆಗ್ಬೇಕಂದ್ರೆ ಅದು ನಡೆಯೋದು ಇನ್ನು ಟೈಮ್ ಬೇಕಾಗತ್ತೆ. ಟೈಮ್ ತಗೊಳ್ಳಿ, ಆದ್ರೆ ಒಂದು ಒಳ್ಳೆಯ ಕೆಲಸ ಆಗ್ತಾ ಇದೆ, ಅದು ಆಗ್ಲಿ ಅಂತ ನಮ್ಮ ಬಯಕೆ. ಇನ್ನು ಇಂತಹ ಸಾಕಷ್ಟು ನಿಮಗೆ ನಿಮ್ಮ ಏರಿಯಾ ಡೆವಲಪ್ಮೆಂಟ್ಸ್ಗೆ, ನಿಮ್ಮ ಮನೆಯ ಡೆವಲಪ್ಮೆಂಟ್ಸ್ಗೆ, ನೀವೇನಾದ್ರೂ ಬಡವರಿದ್ರೆ ಇನ್ನು ಹೆಚ್ಚಿನ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ, ಇನ್ನು ಅದರಲ್ಲಿ ಪಡಿತರ ಚೀಟಿಯನ್ನ ಹೊಂದಿರ್ತಾರ ಶ್ರೀಮಂತರು ಕೂಡ BPL ರೇಷನ್ ಕಾರ್ಡ್ ಅನ್ನ ಹೊಂದಿರ್ತಾರೆ. ಅಂತವರ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಯಾಕಂದ್ರೆ ಶ್ರೀಮಂತರ ಮನೆಗಳು ನೋಡ್ತಾರೆ, ಮನೆಗಳಂತೂ ದೊಡ್ಡದಿರುತ್ತೆ, ಆದ್ರೂ ಸಹಿತ ಇವ್ರ ಹತ್ರ ಈ BPL ರೇಷನ್ ಕಾರ್ಡ್ ಇರುತ್ತೆ, ಅದನ್ನ ತೆಗೆದು APL ಗೆ ಕನ್ವರ್ಟ್ ಮಾಡ್ತಾರೆ. ಈ ರೀತಿ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗಿದ ತಕ್ಷಣ ಇದರಿಂದ ಯಾರು ಅರ್ಹತೆ ಇಲ್ಲ ಅವರಿಗಂತೂ ಈಗ ಬಿಗ್ ಶಾಕ್ ಅಂತ ಹೇಳ್ಬೋದು. ಯಾರು ಅರ್ಹತೆ ಹೊಂದಿದ್ರಿ ನಿಮಗೆ ಮತ್ತಷ್ಟು ಬೆನಿಫಿಟ್ಸ್ ಸಿಗುವ ಹಾಗೆ ಮಾಡ್ತಾರೆ. ಹೌದು, ಪಡಿತರ ಚೀಟಿ ಪೂರ್ತಿಯಾಗಿ ಕಡಿಮೆ ಆಗಿಬಿಡುತ್ತೆ ಮುಂದಿನ ದಿನಗಳಲ್ಲಿ. ಅಂತದ್ರಲ್ಲಿ ಪಡಿತರ ಚೀಟಿಯ ಆಧಾರದ ಮೇಲೆ, ಅಂದ್ರೆ ರೇಷನ್ಸ್ ಕಾರ್ಡ್ಗಳ ಆಧಾರದ ಮೇಲೆ ಹೆಚ್ಚಿನ ಸೌಲಭ್ಯಗಳನ್ನ ಕೊಡುವಂತಹ ಸಾಧ್ಯತೆ ಇದೆ. ಸೊ ಅದರಿಂದ ನಿಮಗೆ ಮತ್ತಷ್ಟು ಬೆನಿಫಿಟ್ಸ್ ಸಿಗತ್ತೆ. ಅದೇ ರೀತಿಯಾಗಿ ನಿಮ್ಮ ಏರಿಯಾದಲ್ಲಿ ಏನೇನ್ ಕೆಲಸಗಳು ಆಗ್ಬೇಕಾಗಿದೆ, ಕೆಲಸ ಕಾರ್ಯಗಳು ಅಷ್ಟೇ ನಿಂತಿದೆ, ಅಥವಾ ಗಾರ್ಡನ್ ಗಳಾಗಿರ್ಲಿ, ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಾಲಾ ಕಾಲೇಜುಗಳನ್ನ ನಿರ್ಮಾಣ ಮಾಡೋದಾಗಿರ್ಲಿ, ಇಂತಹ ಎಲ್ಲ ಕೆಲಸ ಕಾರ್ಯಗಳು ಅಲ್ಲಿ ನಡೆಯುತ್ತೆ. ಇನ್ನು ಹಾಸ್ಪಿಟಲ್ಗಳು ಇರಲಿಲ್ಲ ಒಂದೊಂದು ಸ್ಥಳಗಳಲ್ಲಿ, ಅದನ್ನು ಕೂಡ ರೆಡಿ ಮಾಡ್ತಾರೆ ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟಲ್ಗಳನ್ನ. ಈ ರೀತಿ ಡೆವಲಪ್ಮೆಂಟ್ಸ್ ಕಾರ್ಯಗಳು ನಡೆಯುತ್ತೆ. ನಿಮಗ್ ವೈಯಕ್ತಿಕವಾಗಿ ಆಗ್ಲಿಲ್ಲ ಅಂದ್ರೂ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಆಗುವುದಕ್ಕೋಸ್ಕರ ಈ ಒಂದು ಸಮೀಕ್ಷೆ ಕೂಡ ನಡೀತಕ್ಕಂಥದ್ದು ಒಂದು ಕಡೆ ಅಂತ ನಾವು ಅನ್ಕೊಳ್ಬಹುದು. ಸೊ ನೋಡಿ, ಇದರಿಂದ ಇಷ್ಟು ನಿಮಗೆ ಬೆನಿಫಿಟ್ಸ್ ಅಂದ್ರೆ ಏನು, ನಿಮ್ಮ ಡೆವಲಪ್ಮೆಂಟ್ಸ್ ಆಗತ್ತೆ, ನಿಮ್ಮ ಏರಿಯಾ ಡೆವಲಪ್ಮೆಂಟ್ಸ್ ಆಗತ್ತೆ, ನಿಮ್ಮ ಇನ್ಫಾರ್ಮೇಶನ್ ಸರ್ಕಾರಕ್ಕೆ ಹೋಗುತ್ತೆ. ಅದರಿಂದ ಸರ್ಕಾರ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನಿರ್ಧಾರವನ್ನ ಕೈಗೊಳ್ಳಿಕ್ಕೆ ಮತ್ತಷ್ಟು ಹೆಲ್ಪ್ ಆಗತ್ತೆ. ಇಷ್ಟೇ. ಸೊ ಹಾಗಾದ್ರೆ ಇದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ಇದರ ಜೊತೆಗೆ ಇನ್ನು ಗೃಹಲಕ್ಷ್ಮಿ ಹಾಗೂ ರೇಷನ್ ಕಾರ್ಡ್ ಇದ್ದಂತವರು ಈ ರೂಲ್ಸ್ ಗಳನ್ನ ಕೂಡ ಪಾಲಿಸಲೇಬೇಕು ಅಂತ ಹೇಳಿದೀನಿ. ಈ ಪಡಿತರ ಈ ಒಂದು ಸ್ಟಿಕರ್ ಅನ್ನ ಅಂಟಿಸ್ತಾ ಇದಾರಲ್ವಾ, ನೀವು ರೂಲ್ಸ್ ಏನ್ ಫಾಲೋ ಮಾಡಬೇಕು, ಅದು ಮತ್ತು ರೇಷನ್ ಕಾರ್ಡ್ ಗೆ ಎರಡೂ ಕೂಡ ಲಿಂಕ್ ಇದೆ. ಇದರ ಬಗ್ಗೆ ನಾನು ಕೊಟ್ಬಿಡ್ತೀನಿ ಮಾಹಿತಿ, ಏನ್ ಲಿಂಕ್ ಇದೆ ಅಂತ ನೀವು ಹೇಳೋದಾದ್ರೆ, ರೇಷನ್ ಕಾರ್ಡ್ ಇದ್ರೇನೆ ಈ ಸ್ಟಿಕರ್ ಅನ್ನ ಅಂಟಿಸಲಾಗ್ತದೆ. ಓಕೆನಾ, ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇದ್ರೆ, ಬಡವರಿದ್ರೆ ಅಥವಾ APL ಕೂಡ ಇದ್ರು ನಿಮ್ಮ ಒಂದು ಸ್ಟಿಕರ್ ಅನ್ನ ಅಂಟಿಸ್ತಾರೆ. ಓಕೆನಾ. ಸೊ ಹಾಗಾದ್ರೆ ಈ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ನೀವು ಕಾಳಸಂತೆಗಳಲ್ಲಿ ಅಕ್ಕಿಗಳನ್ನ ಮಾರಾಟ ಮಾಡೋದಾಗಿರ್ಲಿ ಎಲಿಜಿಬಲ್ ಇರ್ತೀರಿ, ಆದ್ರೂ ಸಹಿತ ಈ ರೀತಿ ಮಾಡೋದ್ರಿಂದ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ. ಅದೇ ರೀತಿಯಾಗಿ ಒಂದೇ ಮನೆಯಲ್ಲಿ 2-3 ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ದೆ ಆದ್ರೆ ಅದು ಕೂಡ ಗೊತ್ತಾಗ್ಬಿಡತ್ತೆ ಇಲ್ಲಿ ಸಮೀಕ್ಷೆಯಲ್ಲಿ. ಹೌದಲ್ವಾ? ಈಗ ನೋಡಿ, ಒಂದು ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಮನೆಯವರು ಎಲ್ಲರೂ ಕೂಡ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡಿರ್ತೀರಿ, ಅದು ಓಕೆ. ಒಂದು ರೇಷನ್ ಕಾರ್ಡ್ ಇಸ್ಕೋತಾರೆ, ಅದರಲ್ಲಿ ಯಾರ್ಯಾರಿದ್ರಿ ಅಂತ ಕೇಳ್ತಾರೆ, ಎಷ್ಟೆಷ್ಟು ಜನ ನೌಕರಿ ಮಾಡ್ತಾರೆ, ಎಷ್ಟು ಜನ ಶಿಕ್ಷಣ ಎಷ್ಟಾಗಿದೆ, ಇದೆಲ್ಲವೂ ಕೂಡ ಡೀಟೇಲ್ಸ್ ಸರ್ಕಾರ ತೆಗೆದುಕೊಳ್ಳುತ್ತೆ ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ನಿಮ್ಮ ಹತ್ರ ಒಂದು ರೇಷನ್ ಕಾರ್ಡ್ ಇರುತ್ತೆ, ಅದ್ರೊಳಗೆ ಎಲ್ಲರದು ಹೆಸರಿದ್ರೆ ಓಕೆ, ಅದರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಬೇರೆ ಬೇರೆ ರೇಷನ್ಸ್ ಕಾರ್ಡ್ ಗಳನ್ನ ಹೊಂದಿರ್ತೀರಿ, ಒಂದೇ ಮನೆಯಲ್ಲಿ ವಾಸವಾಗಿರ್ತೀರಿ. ನೆಕ್ಸ್ಟ್ ನೀವು ರೇಷನ್ ಕಾರ್ಡ್ ಅನ್ನ ತೆಗೆದುಕೊಂಡು ಬನ್ನಿ, ವೋಟರ್ ID ತೆಗೆದುಕೊಂಡು ಬನ್ನಿ, ಆಧಾರ್ ಕಾರ್ಡ್ ತೆಗೆದುಕೊಂಡು ಬನ್ನಿ ಅಂತ ಹೇಳಿದಾಗ ನೀವು ಒಂದೇ ಮನೆಯಲ್ಲಿ ವಾಸವಾಗಿರ್ತೀರಿ. ಆದ್ರೆ ಎಲ್ಲರೂ ಒಂದೊಂದು ರೇಷನ್ ಕಾರ್ಡ್ ತೆಗೆದುಕೊಂಡು ಬಂದ್ರೆ, ಅಂದ್ರೆ ಅಣ್ಣ ತಮ್ಮಂದಿರು ಬೇರೆ ಬೇರೆ ರೇಷನ್ ಕಾರ್ಡ್ ತಂದು ಬಿಡ್ತಾರೆ. ಸೊ ಹೀಗಾಗಿ ನಿಮ್ಮಲ್ಲಿ 2 ರೇಷನ್ ಕಾರ್ಡ್ ಗಳನ್ನ ಮಾಡಿದ್ರ ಅಂತ ಹೇಳ್ತಾರೆ. ಈ ರೀತಿ ಇನ್ಫಾರ್ಮೇಶನ್ ಸರ್ಕಾರಕ್ಕೆ ಸಿಕ್ಕಿದೆ ತಡ ನಿಮ್ಮ ರೇಷನ್ ಕಾರ್ಡ್ ದಿಢೀರ್ನೆ ರದ್ದಾಗ್ಬಿಡುತ್ತೆ. ಈ ರೀತಿ ಇನ್ಫಾರ್ಮೇಶನ್ ಸರ್ಕಾರ ಕಲೆಕ್ಟ್ ಮಾಡ್ಕೊಳ್ತಾ ಇದೆ. ಇದು ಆಹಾರ ಇಲಾಖೆದಿಂದ ನಿಮಗೆ ಗೊತ್ತಿರಬಹುದು, ಈ ಲಕ್ಷಾಂತರ ರೇಷನ್ ಕಾರ್ಡ್ ಅನ್ನ ಆಲ್ರೆಡಿ ರದ್ದು ಮಾಡಿ ಹೋಗಿದೆ. ಇನ್ನೇನು ಎಷ್ಟು ಜನ ಇದ್ದಾರೆ, ಒಂದೇ ಮನೆಯಲ್ಲಿ ಬಹಳಷ್ಟು ಜನ ವಾಸವಾಗಿದ್ರೆ ಒಂದೇ ರೇಷನ್ ಕಾರ್ಡ್, ನೀವು ಎಷ್ಟೇ ಜನ ವಾಸವಾಗಿರಿ ಒಂದೇ ರೇಷನ್ ಕಾರ್ಡ್ ನ ಯೂಸ್ ಮಾಡ್ಕೊಳ್ಳಿ ಅಂತ ಸರ್ಕಾರ ತಿಳಿಸ್ತಾ ಇದೆ. ನೀವು ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದೆ ಆದ್ರೆ ನಾವು ರದ್ದು ಮಾಡೋದು ಖಂಡಿತ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದೆ. ಸೊ ಹಾಗಾಗಿ ಇಂತಹ ಎಲ್ಲ ಇನ್ಫಾರ್ಮೇಶನ್ ಅನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ. ಇದು ಸರ್ಕಾರಕ್ಕೆ ಹೋಗತ್ತು ಕೂಡ. ನಿಮ್ಮ ಮನೆಯಲ್ಲಿ ಶೈಕ್ಷಣಿಕತೆ ಅಂದ್ರೆ ಶಿಕ್ಷಣ ಎಷ್ಟೆಷ್ಟಾಗಿದೆ, ಎಲ್ಲರದ್ದು ಬಡತನ ಎಷ್ಟಿದೆ, ಅದೇ ರೀತಿಯಾಗಿ ನಿಮ್ಮ ಮನೆಯನ್ನ ಹೊಲ ಗದ್ದೆಗಳನ್ನ ಎಲ್ಲವೂ ಕೂಡ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳುವಂತದ್ದು. ಸೊ ಈ ರೀತಿ ನಿಮಗೆ ಒಂದು ಇನ್ಫಾರ್ಮೇಶನ್ ಸರ್ಕಾರಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದೀನಿ. ಇನ್ನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಈಗ 2000 ಮತ್ತು 2000 4,000 ಬರ್ತಾ ಇದೆ ಅನ್ನುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ ನಿಮಗೆ.
ಹೌದು, ಇದು ನಿಜಾನಾ ಅಥವಾ ಸುಳ್ಳ ಅಂತ ನೀವು ಹೇಳೋದಾದ್ರೆ ಡೆಫಿನೆಟ್ಲಿ ನಿಜಾನೇ. ಯಾಕಂದ್ರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಟ್ವಿಟರ್ ನಲ್ಲಿ ಹೋಗಿದ್ರೆ ನೀವು ಅವರ ಒಂದು ಅವರ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಟ್ವಿಟರ್ ನಲ್ಲಿ ಅವರ ಒಂದು ಅಕೌಂಟ್ ಬರುತ್ತೆ. ಅವರ ಅಕೌಂಟ್ ನಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾದ್ರೆ, ಈವರೆಗೆ 21ನೇ ಕಂತುಗಳ ಗೃಹಲಕ್ಷ್ಮಿ ಹಣವನ್ನ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಿದ್ದೇವೆ. ಅದೇ ರೀತಿಯಾಗಿ ಸುಮಾರು 1,24,00,000 ಮಹಿಳೆಯರು ನಮ್ಮ ಯೋಜನೆಯ ಸದುಪಯೋಗ ಪಡೆದುಕೊಳ್ತಾ ಇದ್ದಾರೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಶೀಘ್ರವೇ ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ರಿಲೀಸ್ ಮಾಡಿದ್ರೆ ಜುಲೈ ತಿಂಗಳದ ಯಾರು ರಿಲೀಸ್ ಮಾಡೋರು, ಅದು ಅವರ ಲಕ್ಷ್ಯದಲ್ಲಿ ಇಲ್ಲ ಅನ್ಸುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಸೆಪ್ಟೆಂಬರ್ ಮತ್ತು ಆಗಸ್ಟ್ ತಿಂಗಳದಂತ ಅಂದ್ರಲ್ವಾ, ಅದಕ್ಕಿಂತ ಮುಂಚೆ ಈಗ ಜುಲೈ ಮತ್ತು ಜೂನ್ ತಿಂಗಳದ ರಿಲೀಸ್ ಮಾಡಬೇಕಾಗಿದೆ. ಸೊ ಬಹುತೇಕ ಜುಲೈ ನಂತರ ಬಿಡುಗಡೆ ಮಾಡ್ಲೇಬೇಕಾಗತ್ತೆ. ಸದ್ಯಕ್ಕೆ ಜುಲೈ ಮತ್ತು ಆಗಸ್ಟ್ ತಿಂಗಳದ ರಿಲೀಸ್ ಮಾಡಿ ಕ್ಲಿಯರ್ ಮಾಡ್ತಾರೆ. ಯಾಕಂದ್ರೆ ಸರ್ಕಾರದ ಗಮನದಲ್ಲಿ 3 ತಿಂಗಳ ಹಣ ಪೆಂಡಿಂಗ್ ಮಾತ್ರ ಉಳಿದಿದೆ ಅಂತ ಅನ್ಕೊಂಡ್ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈಗ 2 ಕಂತುಗಳನ್ನಾದ್ರೂ ಒಟ್ಟಾರೆಯಾಗಿ ಹಾಕೊಡ್ತಾರೆ, ಅದರಲ್ಲಿ ಏನ್ ಡೌಟ್ ಇಲ್ಲ. 5,000 ಕೋಟಿ ಫಂಡ್ ಅನ್ನ ರಿಲೀಸ್ ಮಾಡ್ಕೊಳ್ತಾ ಇದೆ. ಅದರಲ್ಲಿ 2,500 ಕೋಟಿ ಫಂಡ್ ಮೊದಲು ರಿಲೀಸ್ ಮಾಡ್ತಾರೆ. ತದನಂತರ ಮತ್ತೆ 2,500 ಕೋಟಿ ಹಣವನ್ನ ಮತ್ತೆ ರಿಲೀಸ್ ಮಾಡಿ ಸುಮಾರು 2 ಕಂತುಗಳನ್ನಾದ್ರೂ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತದೆ. ಓಕೆನಾ, ಒಂದು ಕಂತುಗಳನ್ನ ಮೊದಲು ಹಾಕಿ ಕ್ಲಿಯರ್ ಮಾಡ್ತಾರೆ, ತದನಂತರ ಮತ್ತೊಂದು ಕಂತನ್ನ ಜಮೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಿಲೀಸ್ ಮಾಡುವಂತದ್ದಲ್ಲ. ಏನಾದ್ರೂ ಎಲೆಕ್ಷನ್ ಟೈಮ್ ದಲ್ಲಿ ರಿಲೀಸ್ ಮಾಡ್ತಾರಾ ಅಂತ ನೀವು ಕೇಳಬಹುದು. ಹೌದು, ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರೆ ಎಲೆಕ್ಷನ್ ಟೈಮ್ ಬಂತಂದ್ರೆ ಸ್ಪೀಡ್ ಆಗಿ ಜಮಾ ಮಾಡ್ತಾರೆ, ಉಳಿದಂತಹ ದಿನಗಳಲ್ಲಿ ಸ್ಪೀಡ್ ಆಗಿ ಜಮಾ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರಿ. ಹೌದು, ಅದಂತೂ ನಿಜ ಅನ್ಸುತ್ತೆ. ಒಂದ್ ಕಡೆ ನೋಡ್ಬೋದು ನೀವು, ಹೋದ ವರ್ಷ ಮೇ ತಿಂಗಳಲ್ಲಿ ಬಹುತೇಕ MP ಇಲೆಕ್ಷನ್ ಅಲ್ಲಿ ಸ್ಪೀಡ್ ಆಗಿ ಜಮಾ ಮಾಡಿದ್ರು. ಅವಾಗ ಏನ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಎಲೆಕ್ಷನ್ ಇದ್ವಲ್ಲ, ಅಂತಹ ಸಂದರ್ಭದಲ್ಲಿ ಸ್ಪೀಡ್ ಆಗಿ ಬಂದಿದ್ವು. ಅದಾದ ತಕ್ಷಣ ಒಂದಲ್ಲ ಒಂದು ದಿನಗಳ ಲೇಟ್ ಆಗಿ ಬರ್ತಾನೆ ಇದೆ. ಒಂದು ಕಂತು ಬಂದ್ರೆ ಮತ್ತೊಂದು ತಿಂಗಳು ಪೆಂಡಿಂಗ್ ಉಳಿಯೋದು ಮತ್ತೆ ಬರೋದು, ಈ ರೀತಿ ನಡೀತಾನೆ ಇದೆ. ಆದ್ರೆ ನಿಲ್ಸಿಲ್ಲ, ಯೋಜನೆಯನ್ನು ಜಾರಿನೇ ತಂದಿದ್ದಾರೆ, ಅದನ್ನ ಮುಂದುವರಿಸ್ತಾ ಇದ್ದಾರೆ. ಅದರಲ್ಲಿ ಏನ್ ಡೌಟ್ ಇಲ್ಲ. ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಆದ್ರೆ ಇದರಿಂದ ಬಹಳಷ್ಟು ಬೆನಿಫಿಟ್ ಸಿಗ್ತಾ ಇದೆ. ಆದಷ್ಟು ಬೇಗ ಇವುಗಳನ್ನು ಕೂಡ ರಿಲೀಸ್ ಮಾಡ್ಬೇಕಂತ ಮನವಿ ನಮ್ದು ಸರ್ಕಾರಕ್ಕೆ ಇರತ್ತೆ. ಆದಷ್ಟು ಬೇಗ ರಿಲೀಸ್ ಮಾಡಿ ಅಂತ ಈಗ ಕೇಳ್ತಾ ಇದ್ವಿ. ಸದ್ಯಕ್ಕೆ ಈಗ ನಿಮಗೆ 21, 20, 22 ಮತ್ತು 23ನೇ ಕಂತಿನ ಜಮೆ ಮಾಡ್ತವೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಇನ್ನು 2 ದಿನಗಳಲ್ಲಿ ಅಂತ ಅಂದಿದ್ದೆ ನಾನು. ಸೊ ನಾಳೆ ಅಥವಾ ಇವತ್ತೇ ಸಂಜೆಯವರೆಗಾಗಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಓಕೆನಾ, ಈಗಾಗಲೇ ಟ್ರಯಲ್ ಕೂಡ ಮಾಡ್ತಾರೆ, ತದನಂತರ ಸ್ಪೀಡ್ ಆಗಿ ಜಮಾ ಮಾಡ್ತಾರೆ. ಇದು ನಿಮ್ಮ ಗಮನದಲ್ಲಿರ್ಲಿ. ಟ್ರಯಲ್ ಮಾಡುವಾಗ ಸ್ಪೀಡ್ ಆಗಿ ಜಮಾ ಆಗ್ತಾ ಇರೋದು ಗೊತ್ತಾಗೋದಿಲ್ಲ, ಅಲ್ಲಲ್ಲಿ ಅಂತ ಹೇಳ್ಬಿಟ್ಟು ಟ್ರಯಲ್ ಮಾಡ್ತಾರೆ. ಓಕೆನಾ, ಈ ಒಂದು ವಿಷಯ ನಿಮಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.